ಚೇತನ್ ಅವರೇ ಹೇಳ್ತೀನಿ, ನಿಮ್ದು ರೂಪುರೇಷೆಯನ್ನು ನಿಮ್ಮದು ಕಾರ್ಯವ್ಯಾಪ್ತಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ. ವಾಣಿಜ್ಯ ಮಂಡಳಿಗೆ ನೀವು ಸರಿಗಟ್ಟಾಗಿ 78 ವರ್ಷ ಇತಿಹಾಸಗಳ ಸಂಸ್ಥೆಗೆ ನೀವು ಚಾಲೆಂಜ್ ಮಾಡಕ್ಕೆ ಹೋಗ್ಬಿಡಿ. ದಯವಿಟ್ಟು ನೀವು ಮಾಡ್ಕೊಳ್ಳಿ. ಡೋಂಟ್ ಯೂಸ್ ಸಿನಿಮಾ ರಂಗ ಅಂತ ಯೂಸ್ ಮಾಡಿಬಿಡಿ. ಚಿತ್ರರಂಗದಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ. ತೊಂದರೆ ಆದಾಗ ನೋಡ್ಕೊಳ್ಳೋಕೆ ಜವಾಬ್ದಾರಿ ನಮ್ಮದಿದೆ. ಈಗಾಗಲೇ ಕೂಲಂಕುಷ ತೇಜಸ್ವಿ ವೆಂಕಟೇಶ್ ಹೇಳಿದ ಪ್ರತಿಯೊಂದು ವರ್ಣ ನಾನು ಕೂಡ ಒಪ್ಕೊಳ್ತೀನಿ. ಸಿನಿಮಾ ಅಂದರೆ ಸಿನಿಮಾನೇ. ಸಿನಿಮಾದಲ್ಲಿ ಇಂಥ ವಿಚಾರಗಳಿದ್ದಾಗ ಈಗ ಸಿನಿಮಾದ ಸೋ ಮೆನಿ ಸೀನ್ಸ್ ಬರುತ್ತೆ. ಲವ್ ಸೀನ್ ಮಾಡೋಕ್ಕಾಗತ್ತೆ, ಸೆಂಟಿಮೆಂಟ್ ಸೀನ್ ಮಾಡೋಕ್ಕಾಗತ್ತೆ, ಬೆಡ್ರೂಮ್ ಸೀನ್ ಮಾಡೋಕ್ಕಾಗತ್ತೆ. ಏನೂ ಮಾಡಬೇಡ ಅಂದರೆ ಅರ್ಥ ಸರ್. ಮಾಡಿ ಸಿನಿಮಾ. ಸುಮ್ಮನೆ ನಾವೇನೋ ಸುಮ್ಮನೆ ಈಗ ಪಕ್ಕದಲ್ಲಿ ಕೂತಲ್ಲ ಸಿಸ್ಟ್ರು, ಸುಮ್ಮನೆ ಅಂದ್ಬಿಟ್ರೆ ಮೀಟು ಅಂದ್ಬಿಟ್ಟು ಭಾವನಾ ಸಿಸ್ಟ್ರು ಭಯ ಅಮ್ಮ. ಈಗ ಕೇಳಿ ಭಾವನಾ ಅವರು ನಮಗೂ ಕಳೆದ 25-30 ವರ್ಷಗಳ ಸ್ನೇಹ. ಎಷ್ಟು ಒಳ್ಳೆಯವರಂದ್ರೆ ಹಂಗಲ್ಲ ವಿಚಾರ. ನಾವು ಅಷ್ಟು ಗೌರವ ಕೊಡ್ತೀವಿ. ನಾಟ್ ದಟ್ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ನಮ್ಮ ಚಿತ್ರರಂಗದಲ್ಲಿ ಮುಖ್ಯವಾಗಿ ಯಾರು ಅಂತ ಕೆಲಸ ಮಾಡಿಲ್ಲ. ಈ ಥರ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಕಲಶ ಮೇಲೋರ್ಗ ಮಾಡಿ ನಮ್ಮಲ್ಲೇ ದ್ವಂದ್ವಕ್ಕಿಟ್ಟು ನಮ್ಮಲ್ಲೇ ಚರ್ಚೆ ಆಗೋ ಥರ ಈ ಥರ ವೇದಿಕೆಗಳ ಫಾರ್ಮ್ ಮಾಡ್ಕೊಂಡು ಮಾಡೋ ಅವಶ್ಯಕತೆ ನಿಮ್ಗಿತ್ತೇನ್ರಿ? ದಯವಿಟ್ಟು ಇನ್ನು ಮುಂದೆ ಅಂಥದಕ್ಕೆ ಯಾವುದೇ ಥರದ ನಮ್ಮದು ಕಾಣೋದು ಅದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ. ಇಲ್ಲಿಂದ ನನ್ನ ಮುಖ್ಯಮಂತ್ರಿಗಳು ಕೂಡ ನಾನು ಹೇಳಿದ್ದೀನಿ, ಕೇಳಿದ್ರು ಏನಪ್ಪ ಸರ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಯಾವುದೇ ಕಾರಣಕ್ಕೂ ಬಂದ್ ಆಗ್ಲೇಬೇಕು ಹೇಳಿ. ಅದು ಇಲ್ಲ ಸರ್, ಈಗ ಅದು ಅವಶ್ಯಕತೆ ಇಲ್ಲ. ಇಲ್ಲಿಗೆ ಗೊತ್ತಾಗಿದೆ ಸರ್. ವಾಣಿಜ್ಯ ಮಂಡಳಿ ಲೆಟರ್ ಬರ್ದಿದ್ದಾರೆ. ವಾಣಿಜ್ಯ ಮಂಡಳಿ ಲೆಟರ್ ಕೊಟ್ಟಿದ್ದೀರಾ. ಆ ಲೆಟರ್ 18 ಪಾಯಿಂಟ್ಗಳು ಉತ್ತರ ಕೊಡೋಕೆ ಸರ್ ನಾವು ಮಾಡೋಣ. ತಮ್ಮದು ಕನ್ಸಲ್ಟೇಷನ್ ಮಾಡ್ತೀನಿ. ಓವರ್ ಆಲ್ ಎಲ್ಲ ಅಲ್ಟಿಮೇಟ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಇದೆ ಸುಪ್ರೀಂ, ಅವರು ಅಲ್ಲಿ ಎಲ್ಲ ಚರ್ಚೆ ಮಾಡಿ ಆಮೇಲೆ ನಾವು ಇದನ್ನ ಕೊಡುವಂತ ಕೆಲಸ ಮಾಡ್ತೀವಿ. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಯಾವ ಉತ್ತರನೂ ಅವ್ರಿಗೆ ಕೊಡೋಕ್ಕಾಗಲ್ಲ. ನಾವು ಗೌರವ ಕೊಡೋದು ಕೊಡ್ತೀವಿ, ಉತ್ತರ ಕೊಡ್ತೀವಿ. ಅನ್ಲೆಸ್ ವಾಣಿಜ್ಯ ಮಂಡಳಿಯಲ್ಲಿ ಚರ್ಚೆ ಮಾಡಿ ಚರ್ಚೆ ಆದ್ಮೇಲೆ ಕೊಡೋದಕ್ಕೆ ಕೆಲಸ ಮಾಡ್ತೀವಿ ಅಂತ ಮುಗಿಸ್ತೀನಿ ಸರ್.